ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾದಂತಹ ಫಿಶ್ ಕಬಾಬ್ನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ನೋಡಿ, ಇಲ್ಲಿ ಫಿಶ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಬೋನ್ಲೆಸ್ ಫಿಶ್ನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕಿದ್ದೀನಿ. ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ, ಹಾಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪು, 1 ಚಮಚದಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಗ್ ವೈಟ್ನ ಕೂಡ ತೊಗೊಂಡಿದ್ದೀನಿ. ಎಗ್ ವೈಟ್ ಕೂಡ ಹಾಕ್ಬೋದು, ನೀವು ಎಲ್ಲೋ ಕೂಡ ಹಾಕ್ಬೋದು. ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎರಡು ಮಿಕ್ಸ್ ಮಾಡಿ ಹಾಕಿ, ಜೊತೆಗೆ ಇಲ್ಲಿ ಸ್ವಲ್ಪನೇ ಸೋಯಾ ಸಾಸ್ನ ಹಾಕಿದ್ದೀನಿ. ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೋಡಿ. ಈಗ ನೀರು ಹಾಕೋದೇನು ಬೇಡ, ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಎಲ್ಲ ಮೀನಿಗೂ ಹಚ್ಚಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಾದ್ಮೇಲೆ ಎಲ್ಲ ಮೀನುಗಳ ಪೀಸಿಗೆ ಇದನ್ನು ಚೆನ್ನಾಗಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಎಲ್ಲ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರುತ್ತೆ ಎಲ್ಲ ಮೀನಿಗೂ. ಆದ್ದರಿಂದ ಅರ್ಧ ಗಂಟೆ ಟೈಮ್ ಇದ್ದರೆ ಬಿಟ್ಕೊಳ್ಳಿ. ನೋಡಿ, ಈ ರೀತಿ ಹಚ್ಬಿಟ್ಟು ನಾನು ಬಿಡ್ತಾಯಿದ್ದೀನಿ. ಎಣ್ಣೆಲಿ ಬಿಡುವಾಗ ಈ ರೀತಿ ಸ್ವಲ್ಪ ಈ ರೀತಿ ಸವರ್ಬಿಟ್ಟು ಎಣ್ಣೆಲಿ ಬಿಟ್ಟರೆ ಆಯಿತು. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಎಣ್ಣೆ ಹಾಕಿ ಕರಿದು ಆ ಎಣ್ಣೆ ಮತ್ತೆ ಕರಿದು ಅದರಿಂದ ಸ್ವಲ್ಪನೇ ನಾನು ಯಾವಾಗಲೂ ಕರಿಯುವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತೀನಿ. ಖಾಲಿ ಆದಮೇಲೆ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋಕೆ ಬರುತ್ತಲ್ಲ ಅಂತ. ನೋಡಿ, ಇಲ್ಲಿ ಮ್ಯಾರಿನೇಟ್ ಆಗಿರೋ ಒಂದು ಮೀನು ಇತ್ತಲ್ಲ, ಅದನ್ನು ಎಣ್ಣೆಯಲ್ಲೇ ಬಿಟ್ಟು ಈ ರೀತಿಯಾಗಿ ಕರಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಇದೇ ಮಸಾಲೆನ ಯೂಸ್ ಮಾಡಿಕೊಂಡು ಬೇಕಾದರೆ ನೀವು ಆಲೂಗಡ್ಡೆ ಒಂದು ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಬದನೆಕಾಯಿ ಫ್ರೈ ಮಾಡ್ಕೋಬೋದು, ಹಾಗಲಕಾಯಿ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಫ್ರೈ ಮಾಡಿ ಹಾಕಿದ್ನಲ್ಲ, ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈ ರೀತಿಯಾಗಿ 2 ಟೈಮು ಅಥವಾ 3 ಟೈಮಲ್ಲಿ ರೆಡಿಯಾಗುತ್ತೆ. ನೋಡಿ, ನಾನು ಯಾಕಂದರೆ ಸ್ವಲ್ಪನೇ ಫಿಶ್ ಒಬ್ರಿಗೆ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಅಂದರೆ ನನಗೊಬ್ಳಿಗೆ ಆಗೋಷ್ಟು. ನೋಡಿ, ಮತ್ತು ಇದು ನಾನು ಆಲ್ರೆಡಿ ನಿಮಗೆ ಕೇಳಿದ್ದೀನಿ, ಇದು ಯಾವ ಮೀನು ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಜಾಸ್ತಿ ಯೂಸ್ ಮಾಡೋದು ಸಮುದ್ರದ ಮೀನು ಸಿಗಲಿಲ್ಲ. ಆದ್ದರಿಂದ ಇದು ಹೊಳೆ ಮೀನೋ ಕೆರೆ ಮೀನೋ ಗೊತ್ತಿಲ್ಲ. ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಮೀನಿಂದು. ಆ ಮೀನು ಯಾವುದು ಅಂತ ಗೊತ್ತಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಒಟ್ಟು ಕೆರೆ ಮೀನು ಅಥವಾ ಹೊಳೆ ಮೀನು ಇರ್ಬೋದು ಇದು. ನೋಡಿ, ಇಲ್ಲಿ ಸೂಪರಾಗಿ ಒಂದು ಮೀನಿನ ಫ್ರೈ ಅಥವಾ ಮೀನಿನ ಕಬಾಬ್ ರೆಡಿಯಾಗಿದೆ. ನೀವು ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಿಸ್ಪಿಯಾಗಿ, ಸೂಪರ್ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.